ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ನಿಮ್ಗೆ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನು ನಿನ್ನೆ ಶಾಪಿಂಗ್ ಹೋಗಿದ್ದೆ. ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ, ಏನೇನು ತೊಗೊಂಡು ಬಂದಿದ್ದೀನಿ, ಎಲ್ಲೆಲ್ಲಿ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ, ನೋಡಿ. ಮೊದಲಿಗೆ ನಾನು ಟ್ರೆಂಡ್ಸ್ಗೆ ಹೋಗಿದ್ದೆ. ಇಲ್ಲೇ ನಮ್ಮೂರ ಹತ್ರನೇ ಆವಲಹಳ್ಳಿ ಅಂತ ಇದೆ. ಆವಲಹಳ್ಳಿಯಲ್ಲಿ ಟ್ರೆಂಡ್ಸ್ ಇತ್ತು. ಇದು ಫಸ್ಟ್ ಟೈಮ್ ಗೈಸ್ ನಾನು ಅಲ್ಲಿ ಹೋಗಿದ್ದು. ಇಷ್ಟು ದಿನದಿಂದ ಹೋಗಿರಲಿಲ್ಲ ಅಲ್ಲಿಗೆ. ನಾನು ಯಾವಾಗ್ಲೂ ಬೇರೆ ಕಡೆ ಅಲ್ಲಿ ನಮ್ಮ ಆಂಟಿ ಊರಿಗೆ ಹೋದಾಗ ಅಲ್ಲಿ ಹೋಗ್ತಿದ್ದೆ. ಇಲ್ಲಿ ಯಾವತ್ತೂ ಹೋಗಿರಲಿಲ್ಲ. ಸರಿ ಹೋಗೋಣ ಅಂತ ಹೋದೆ. ನೋಡಿದೆ ಅಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ನನಗೇನು ಅನಿಸ್ಲಿಲ್ಲ. ಆದ್ರಿಂದ ಬರೀ ಒಂದು ಡ್ರೆಸ್ ಎಲ್ಲ ನೋಡಿದೆ. ನೋಡಿ, ಇದು ಚೆನ್ನಾಗಿತ್ತು. ಇದು ಒಂದು ಡ್ರೆಸ್ ನೋಡಿದೆ. ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ. ನೈಟ್ ಡ್ರೆಸ್ ಥರ ಇತ್ತು. ಇದನ್ನು ತಗೊಂಡಿಲ್ಲ, ಜಸ್ಟ್ ನೋಡಿದೆ, ನನಗೆ ಇಷ್ಟ ಆಗಲಿಲ್ಲ. ಮತ್ತೆ ನೋಡಿ, ಇದೊಂದು ಶರ್ಟ್ ತಗೊಂಡೆ. ಇದು ಅಷ್ಟೇ ಚೆನ್ನಾಗಿತ್ತು. ಅದರಿಂದ ಇದೊಂದು ಶರ್ಟ್ ಮಾತ್ರ ತಗೊಂಡೆ ಅಲ್ಲಿ. ಮತ್ತೆ ಇನ್ನೊಂದು ಡ್ರೆಸ್ ತಗೊಂಡೆ ಅಷ್ಟೇ. ನಾನು ಇನ್ನೇನು ತಗೊಂಡಿಲ್ಲ. ಏನು ಇನ್ಸ್ಟಾಗ್ರಾಮಲ್ಲಿ ಆಫರ್ಸ್ ಅಂತ ಹಾಕ್ತಾಯಿದ್ರು. ನಾನು ಎಲ್ಲೋ ನಿಜ ಆಫರ್ಸ್ ಹಾಕಿದಾರೇನೋ. 31ಗೆ ಲಾಸ್ಟ್ ಆಫರ್ಸ್ ಅಂತ ಆಗ್ತಾಯಿದ್ರು. ಆದ್ರಿಂದ ಸರಿ 31ಗೆ ಲಾಸ್ಟ್ ಆಗಿಬಿಡುತ್ತೆ, ಹೋಗಿ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡಿಕೊಂಡು, ಅದೇ ಹೇಳ್ತಾರಲ್ಲ, ಆಸೆ ಪಡಬೇಕು, ದುರಾಸೆ ಪಡಬಾರ್ದು ಅಂತ. ಹಂಗೆ ಆಸೆ ಪಟ್ಕೊಂಡು ಹೋದರೆ ಅಲ್ಲಿ ಯಾವುದೂ ಇರಲಿಲ್ಲ. ನಾರ್ಮಲ್ ರೇಟೇ ಇತ್ತು. ಇದು ನೋಡಿ, ನನ್ನ ಹಸ್ಬೆಂಡ್ಗೆ ಈ ಪ್ಯಾಂಟ್ ಇಷ್ಟ ಆಯ್ತಂತೆ. ನೋಡ್ತಾ ಇದ್ರು ಚೆನ್ನಾಗಿತ್ತು ಅಂತ. ತಗೋ ಅಂತ ಹೇಳ್ದೆ. ಅವ್ರು ಆ ರೇಟ್ ನೋಡ್ಬಿಟ್ಟು ನನಗೆ ಬೇಡ ಅಂತಂದರು. ನಾನೇ ಕೊಡಿಸ್ತೀನಿ ತಗೋ ಅಂದರು. ಅವರು ಬೇಡ ನನಗೆ ಇವಾಗ ಸದ್ಯಕ್ಕೆ, ನೆಕ್ಸ್ಟ್ ಟೈಮ್ ನೋಡೋಣ ಅಂತಂದರು. ಅವರು ಏನಕ್ಕೆ ಅಂದರೆ ಯೂನಿಫಾರ್ಮ್ ಹಾಕ್ಕೊಳ್ತಾರೆ ಯಾವಾಗ್ಲೂ. ಅವ್ರ ಆಫೀಸಲ್ಲಿ ಯೂನಿಫಾರ್ಮ್ ಇದೆ. ಯಾವಾಗೂ ಯೂನಿಫಾರ್ಮ್ ಹಾಕ್ತೀನಿ, ಬಟ್ಟೆ ಇದೆಲ್ಲ ಯೂಸ್ ಮಾಡಲ್ಲ, ಯಾವಾಗೋ ಒಂದ್ಸತಿ ಯೂಸ್ ಮಾಡೋದು. ಸುಮ್ಮನೆ ಏನಕ್ಕೆ ಇದೆಲ್ಲನೂ, ನಾರ್ಮಲ್ ಯೂನಿಫಾರ್ಮ್ ಹಾಕೋದಲ್ವಾ ಬಿಡು, ತಗೊಂಡು ಸುಮ್ಮನೆ ಎತ್ತಿಕ್ಬೇಕಷ್ಟೇ ಅಂದ್ಬಿಟ್ಟು ಅದನ್ನು ತಗೊಂಡಿಲ್ಲ. ಅಲ್ಲಿ ಮೆನ್ಸ್ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಲೇಡೀಸ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಗೈಸ್. ಅದಕ್ಕೆ ಏನು ಮಾಡಿದ್ವಿ, ನೆಕ್ಸ್ಟು ಜುಡಿಯೋಗೆ ಹೋಗೋಣ ಅಂತೇಳ್ಬಿಟ್ಟು ಜುಡಿಯೋಗೆ ಬಂದ್ವಿ. ಜುಡಿಯೋದಲ್ಲಿ ಇಷ್ಟ ಆಯಿತು ನನಗೆ. ಎಲ್ಲ ವೆಸ್ಟರ್ನ್ ವೇರೇ ತೊಗೊಂಡಿದ್ದು ನಾನು. ಚೆನ್ನಾಗಿತ್ತು. ತೊಗೊಂಡು ಅಲ್ಲಿ ಶಾಪಿಂಗ್ ಎಲ್ಲ ಮಾಡಿದೆ. ಚೆನ್ನಾಗೇನೆ ತೊಗೊಂಡೆ. ನಾನೇನು ಒಂದು ಜೊತೆಗೆ ಸೈಲೆಂಟಾಗಿ ಬಂದಿಲ್ಲ ಗೈಸ್. ನಾನು ಒಂದು 2-3 ಜೊತೆ ತೊಗೊಂಡೆ. ನನ್ನ ಹಸ್ಬೆಂಡ್ಗೂ ನಾನೊಂದು ಜೊತೆ ಕೊಡಿಸ್ದೆ ಅವ್ರಿಗೆ. ಅವ್ರು ಬೇಡ ಅಂದ್ರೂ ಯಾಕೋ ನಂಗೆ ಅದು ಸಖತ್ ಇಷ್ಟ ಆಯಿತು. ಅದು ಪ್ಯಾಂಟು ಅಷ್ಟೇ, ಶರ್ಟು ಅವೆರಡು ಅವ್ರಿಗೆ ನಾನೇ ಕೊಡಿಸಿದ್ದು. ಇನ್ನು ಮಿಕ್ಕಿದ್ದೆಲ್ಲ ನನಗೆ ಕೊಡಿಸಿದ್ರು. ಅವ್ರಿಗೆ ಆ ಬಜೆಟ್ ನೋಡಿಬಿಟ್ಟು ಫಸ್ಟ್ ಟೈಮ್ ಇನ್ನೊಂದ್ಸತಿ ನಾನು ನಿನ್ನ ಜೊತೆ ಶಾಪಿಂಗ್ ಬರಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾರೆ ಗೈಸ್ ಅವರು. ಇನ್ನೊಂದ್ಸತಿ ಪಕ್ಕ ಅವ್ರು ನನ್ನ ಜೊತೆ ಶಾಪಿಂಗ್ ಬರಲ್ಲ. ನಾನು ಏನೇನು ತೊಗೊಂಡು ಬಂದೆ ಅಂತ ಹೇಳ್ಬಿಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡಿ. ನಿಮಗೆ ಗೊತ್ತಾಗುತ್ತೆ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಶೇರ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಕೊಡ್ಸಿದ್ದೀರಾ, ಖುಷಿಯಿಂದ ಕೊಡ್ಸಿದ್ರೆ ಎತ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ ಬಿಸಾಕ್ಬಿಟ್ಟು ಹೋಗ್ತೀನಿ. ಬೈಕೊಂತ ಇದ್ದಾರೆ ಗಾಯ್ಸ್. 6,000 ಬಿಲ್ ಆಯಿತು. ನನಗೇನಕ್ಕಾದ್ರೂ ಬೇಗ ಬಿಟ್ಟರು ಅಂತ ಬೈಕೊಂತ ಇದ್ದಾರೆ. ಕೊಡಿಸ್ಬಿಟ್ಟು ನೋಡಿ ಹೆಂಗೆ ಬೈಕೊಂತಾರೆ. ನೋಡಿದ್ರಲ್ವಾ ನಾನು ಎಲ್ಲೆಲ್ಲಿ ಹೋಗಿದ್ದೆ ಅಂತ ಹೇಳ್ಬಿಟ್ಟು. ಮತ್ತು ಇವಾಗ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನೀಟಾಗಿ ತೋರಿಸ್ತೀನಿ, ನೋಡಿ. ಪ್ಲಸ್ ನೋಡಿ, ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಏನೇನು ತೊಗೊಬಂದಿದ್ದೀನಿ ಅಂತ ಒಂದು ನೋಡಿ. ಇದೊಂದು ಸ್ಲಿಪ್ಪರ್ಸ್ ತೊಗೊಂಡೆ. ಎಷ್ಟು ಜೊತೆ ಇದ್ದರೂ ಸಾಲಲ್ಲ ನನಗೆ. ಹೊಸ ಬಟ್ಟೆ ತೊಗೊಂಡೋಗೆಲ್ಲ ಹೊಸ ಚಪ್ಪಲಿ ತೊಗೋತೀನಿ. ಜಾಸ್ತಿ ಬಟ್ಟೆ ಚಪ್ಪಲಿ ಮೇಲೆ ಕ್ರೇಜ್ ಜಾಸ್ತಿ ಇದೆ ನನಗೆ. ಇವೆರಡು ಮಿಸ್ ಮಾಡಲ್ಲ. ಅದು ಕಿತ್ತೋಗಿಲ್ಲ ಅಂದರೂ ಪರವಾಗಿಲ್ಲ, ಚಪ್ಪಲಿ ಇನ್ನೊಂದು ಕಿತ್ತೋಗಿಲ್ಲ ಅಂದರೂ ಪರವಾಗಿಲ್ಲ, ನಾನು ತಗೊತಾ ಇರ್ತೀನಿ. ನಮ್ಮ ಮನೇಲಿ ಅದೇ ಬೈತಾ ಇರ್ತಾರೆ, ಚಪ್ಪಲಿಗಳು ಬಟ್ಟೆಗಳಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀಯ ಅಂತ. ನನ್ನ ಆಸ್ತಿ ಅದೇ, ಇನ್ನೇನು ಇಲ್ಲ. ಇದು ಬಂದು ನನ್ನ ಹಸ್ಬೆಂಡಿಗೆ ತೊಗೊಂಡಿದ್ದು. ಅವರು ಒಂದೇ ಒಂದು ಜೊತೆ ತೊಗೊಂಡ್ರು. ಅದು ನಾನು ಬಲವಂತ ಮಾಡಿ ಕೊಡಿಸಿದ್ದು. ಇದು ಒಂದು ಶರ್ಟ್ ತೊಗೊಂಡ್ರು, ಚೆನ್ನಾಗಿತ್ತು. ಇದು ನನಗೆ ಇಷ್ಟ ಆಯಿತು, ಅವ್ರಿಗೂ ಇಷ್ಟ ಆಯಿತು, ಅದಕ್ಕೆ ತೊಗೊಂಡಿದ್ದು. ಇದು ಜುಡಿಯೋದಲ್ಲಿ ತೊಗೊಂಡಿದ್ದು. ಇದು ಪ್ರೈಸ್ ಬಂದು 599 ಪ್ರೈಸು. ಶರ್ಟ್ ಚೆನ್ನಾಗಿತ್ತು ಗೈಸ್. ಇದು ತುಂಬ ಚೆನ್ನಾಗಿದೆ. ಮತ್ತು ಈ ಚಳಿಗೆಲ್ಲನೂ ಸ್ವಲ್ಪ ಇದು ಬೆಚ್ಚಗಿರುತ್ತೆ ಅನಿಸುತ್ತೆ. ಬಟ್ಟೆ ಎಲ್ಲ ತುಂಬ ತಿಕ್ಕಾಗಿತ್ತು, ಅದಕ್ಕೆ ಸರಿ ಇದೊಂದು ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಆ ಶರ್ಟ್ಗೆ ಇದೊಂದು ಪ್ಯಾಂಟ್. ಅವರಿಗೆ ಈ ಥರ ಪ್ಯಾಂಟ್ಸ್ ಇಷ್ಟ ಆಗುತ್ತೆ. ಅವರಿಗೆ
ಜಾಗ್ವಾರ್ ಪ್ಯಾಂಟ್ಸ್ ಜಾಸ್ತಿ ಈ ಥರದ್ದು ತಗೊಳ್ತಾರೆ ಅವರು. ಇದು ಪ್ರೈಸ್ ಬಂದು 899 ಇದೆ. ಇದು ಪ್ಯಾಂಟು, ಒಂದು ಶರ್ಟ್ ಅಷ್ಟೇ. ಅವ್ರಿಗೆ ತೊಗೊಂಡಿದ್ದು ಅವ್ರು ಅಷ್ಟೇ ತೊಗೊಂಡಿದ್ದು. ಇನ್ನೆಲ್ಲ ನಂದೇ ಗೈಸ್. ನಾನು ತೋರಿಸೋದೆಲ್ಲ ನಂದೇ. ನಾನು ಇದೊಂದು ಪ್ಯಾಂಟ್ ತೊಗೊಂಡೆ. ನನ್ನ ಹತ್ರ ಈ ಕಲರ್ ಇರಲಿಲ್ಲ ಪ್ಯಾಂಟು, ಅದಕ್ಕೆ ಈ ಕಲರ್ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಇದು ಅಷ್ಟೇ 899. ನಾನು ಇದು ಒಂದು ಪ್ಯಾಂಟ್ ನೋಡಿ ಚೆನ್ನಾಗಿದೆ. ಇದು ನಾನು ಹಾಕ್ಕೊಂಡು ನೋಡಿದೆ, ಮಸ್ತಾಗಿ ಕಾಣಿಸ್ತಿತ್ತು ಗೈಸ್. ನನಗೆ ತುಂಬ ಇಷ್ಟ ಆಯಿತು ಈ ಪ್ಯಾಂಟು. ಫಿಟ್ಟಿಂಗ್ ಎಲ್ಲ ಸಕ್ಕದಾಗಿ ಕೂತಿದೆ. ಯಾವಾಗಾದರೂ ಇದನ್ನು ವೇರ್ ಮಾಡಿದಾಗ ನೋಡಿ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ಮತ್ತು ಇದೊಂದು ಬ್ಲ್ಯಾಕ್ ಕಲರ್ ಪ್ಯಾಂಟು. ಇದು ಅಷ್ಟೇ ಚೆನ್ನಾಗಿದೆ, ಪ್ಲಾಜಾ ಥರ ಚೆನ್ನಾಗಿತ್ತು ಗೈಸ್. ಇದು ತುಂಬ ಇಷ್ಟ ಆಯಿತು. ಆದರೆ ಇದು ನನ್ನ ಸೈಜೇ ಇರಲಿಲ್ಲ. 32 ಇದೆ ಸೈಜು, ಬಂದು 32 ಸಿಕ್ತು. ಆದರೂ 32 ಪರವಾಗಿಲ್ಲ, ನನಗೆ ಆಗುತ್ತೆ. 32 ಹಾಕ್ಕೊಂಡು ನೋಡಿದೆ, ಅಲ್ಲೇ ಚೆನ್ನಾಗಿತ್ತು, ನನಗೆ ಆಗುತ್ತೆ. ಅದಕ್ಕೆ ಸರಿ ಇರಲಿ ಆಗುತ್ತಲ್ವ ಅಂದ್ಬಿಟ್ಟು 32 ಸೈಜೇ ಎತ್ಕೊಂಡಿದ್ದೀನಿ. ಚೆನ್ನಾಗಿದೆ. ಇದು ಬಂದು 799 ಇದು ಬಂದು ಚೆನ್ನಾಗಿದೆ ಗೈಸ್. ಇದೂ ಅಷ್ಟೇ ಸಕ್ಕತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಇದು ಕಲರು. ಇದು ಕಲರ್ ಅಂತಲೇ ವೇರ್ ಮಾಡಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾರ್ಮಲ್ ಈ ಥರ ಪ್ಯಾಂಟ್ಸ್ ಒಂದೊಂದು ಹಾಕೊಂಡಾಗ ಶೇಪ್ ಎಲ್ಲ ಕಾಣಿಸುತ್ತೆ, ಒಂಥರ ಅಸಹ್ಯವಾಗಿರುತ್ತೆ. ಇದು ಆ ಥರ ಇರಲಿಲ್ಲ, ತುಂಬ ನೀಟಾಗಿ ಕುತ್ಕೊಂಡಿತ್ತು. 32 ಸೈಜೇ ಇಷ್ಟು ಚೆನ್ನಾಗಿದೆ ಅಂದರೆ ಇನ್ನು ನನ್ನ ಸೈಜ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಏನು ಮಾಡೋಕ್ಕಾಗಲ್ಲ. ಆದರೂ ನಾನು ಇದನ್ನು ಬಿಟ್ಟಿಲ್ಲ, ಎತ್ಕೊಂಡೆ ಇದನ್ನೇ, ಚೆನ್ನಾಗಿದೆ ಅಂಥೇಳಿ. ಮತ್ತು ಇದು ಒಂದು ಶರ್ಟ್ ತೊಗೊಂಡೆ. ಇದು ಬಂದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು, ಅದೆಲ್ಲ ಜುಡಿಯೋದಲ್ಲಿ ತೊಗೊಂಡಿದ್ದು. ಇದು ಟ್ರೆಂಡ್ಸಲ್ಲಿ ಒಂದು ಡ್ರೆಸ್ಸು ಮತ್ತು ಒಂದು ಈ ಶರ್ಟ್ ಅಷ್ಟೇ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಟ್ರೆಂಡ್ಸಲ್ಲಿ ಅಷ್ಟೊಂದು ಕಲೆಕ್ಷನ್ಸೇ ಇರಲಿಲ್ಲ ಗೈಸ್, ಅದು ನನಗೆ ಇಷ್ಟನೇ ಆಗಿಲ್ಲ ಅಲ್ಲಿ. ಆದರೆ ಇದೊಂದು ಶರ್ಟ್ ಇಷ್ಟ ಆಯಿತು, ಅದರಿಂದ ಇದೊಂದೇ ಒಂದು ತೊಗೊಂಡೆ. ಇದು ಬಂದು 599 ಇದೆ ಶರ್ಟು. ತುಂಬ ಚೆನ್ನಾಗಿದೆ, ಹಾಕ್ಕೊಂಡು ನೋಡಿದೆ. ಇದು ಫೋಟೋ ಬೇಕಾದ್ರೆ ಸೈಡಲ್ಲಿ ಹಾಕ್ತೀನಿ ನೋಡಿ. ಇದನ್ನು ವೇರ್ ಮಾಡಿದ್ದು ಅಲ್ಲೇ ಒಂದೆರಡು ವೇರ್ ಮಾಡಿ ನೋಡಿ ತಗೊಂಡೆ. ಇನ್ನು ಆಗುತ್ತೆ ಪರ್ಫೆಕ್ಟಾಗಿ ಅಂತ ಕನ್ಫರ್ಮ್ ಇರೋದನ್ನು ನಾನು ವೇರ್ ಮಾಡಿಲ್ಲ. ಸ್ವಲ್ಪ ಆಗುತ್ತೋ ಇಲ್ವೋ ಅಂತ ಸ್ವಲ್ಪ ಡೌಟ್ ಇರೋ ಮಾತ್ರ ವೇರ್ ಮಾಡಿದ್ದೀನಿ. ಅದು ಫೋಟೋಸ್ ನಾನು ಸೈಡಲ್ಲಿ ಹಾಕ್ತೀನಿ. ಇದ್ರದ್ದು ಅಷ್ಟೇ ಇದು ಬಂದು ಸೈಜ್ XL ಅಷ್ಟೇ, ನಂದು XXL ಬೇಕು. ಇದು XL ಅಷ್ಟೇ ಇತ್ತು. ಅದಕ್ಕೆ ಸರಿ ಆಗುತ್ತೋ ಇಲ್ವೋ ಅಂತ ಒಂದು ಸತಿ ಟ್ರೈ ಮಾಡಿದ್ದೆ, ಆಯಿತು, ಚೆನ್ನಾಗಿತ್ತು. ಅದಕ್ಕೆ ಇದು ಒಂದು ತೊಗೊಂಡೆ. ಇದು ಒಂದು ಟೀ ಶರ್ಟ್ ಗೈಸ್. ಇದು ನಾರ್ಮಲ್ ಟೀ ಶರ್ಟೇನೆ, ಆದರೆ ಚೆನ್ನಾಗಿತ್ತು. ನನಗೆ ಇದು ಬ್ಲ್ಯಾಕ್ ಕಲರ್ ಇಷ್ಟ ಆಯಿತು. ತುಂಬ ದಿನ ಆಗಿತ್ತು ಬ್ಲ್ಯಾಕ್ ತೊಗೊಂಡು, ಅದಕ್ಕೆ ತೊಗೊಂಡೆ. ಇದು ಬಂದು ನೋಡಿ 1000 ರೂಪೀಸ್ ಒಂದು ಟೀ ಶರ್ಟು, 999. ಅದು ಇಷ್ಟ ಆಯಿತು. ಏನೋ ಇದು ಕ್ಲಾತ್ ಎಲ್ಲ ಚೆನ್ನಾಗಿದೆ ಗೈಸ್. ನನಗೆ ನಾನು ಆವಾಗಲೇ ಒಂದು ಪ್ಯಾಂಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಇದನ್ನು ವೇರ್ ಮಾಡಿದ್ದೆ, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ಇದು ಒಂದು ಟೀ ಶರ್ಟು, ಅದು ಪ್ಯಾಂಟ್ ಇದಕ್ಕೆ ಮ್ಯಾಚ್ ಅಂತ ತೊಗೊಂಡಿದ್ದೀನಿ. ಮತ್ತು ಇದು ಅಷ್ಟೇ ಎಲ್ಲ ಜುಡಿಯೋದಲ್ಲಿ ತೊಗೊಂಡಿರೋದೆ ಇವನ್ನೆಲ್ಲನೂ ನೋಡಿ. ಇದು ಅಷ್ಟೇ ಶರ್ಟು, ನಾನು ಬ್ಲ್ಯಾಕ್ ಪ್ಯಾಂಟ್ ತೋರಿಸಿದ್ನಲ್ವ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು. ನಾನು ಇದ್ರದ್ದು ವೇರ್ ಮಾಡಿರೋ ಫೋಟೋ ಕಳಿಸ್ತೀನಿ, ಆ ಪ್ಯಾಂಟ್ದು ಟಾಪ್ದು ನೋಡಿ. 599 ಇದು. ಕ್ಲಾತು ತುಂಬ ಚೆನ್ನಾಗಿದೆ ಗೈಸ್. ಇದು ಅಂದರೆ ಇದಕ್ಕೆ ಏನೇ ಕೊಳೆ ಆದ್ರೂ ಒಗ್ದಿದ ತಕ್ಷಣ ಹೋಗುತ್ತೆ, ಆ ಥರ ಕ್ಲಾತ್ ಇದು ಚೆನ್ನಾಗಿದೆ. ವೈಟು ಬ್ಲ್ಯಾಕು ನನಗೆ ತುಂಬ ಇಷ್ಟ ಆಗುತ್ತೆ, ಅದರಿಂದ ನಾನು ಜಾಸ್ತಿ ವೈಟು ಬ್ಲ್ಯಾಕಲ್ಲೇ ಚೂಸ್ ಮಾಡ್ತಾ ಇರ್ತೀನಿ. ಬೈತಾ ಇರ್ತಾರೆ ನಮ್ಮ ಮನೇಲಿ, ಜಾಸ್ತಿ ವೈಟು ಬ್ಲ್ಯಾಕೆ ತೊಗೊಂಡು. ನಮ್ಮ ಮನೇಲಂತೂ ನನ್ನ ಹಸ್ಬೆಂಡ್ ವೈಟ್ ಕಲರ್ ತೊಗೊಳ್ಳೋದೇ ಇಲ್ಲ. ಅವರಿಗೆ ವೈಟು ನನ್ನ ಹತ್ರ ನೋಡಿ ನೋಡಿ ಬೋರ್ ಆಗಿಬಿಟ್ಟಿದೆ. ನನಗೆ ವೈಟ್ ಕಲರೇ ಬೇಡ ಅಂತ ಹೇಳ್ತಾರೆ. ನನಗೆ ವೈಟ್ ಅಂದ್ರೇ ಇಷ್ಟ, ವೈಟಲ್ಲೇ ತೊಗೊಳ್ತೀನಿ. ಮತ್ತು ಇದು ಒಂದು ಶರ್ಟ್ ತೊಗೊಂಡೆ. ನನ್ನ ಹತ್ರ ಒಂದು ವೈಟ್ ಕಲರು ಪ್ಯಾಂಟ್ ಇದೆ, ಜಾಗ್ವಾರ್ ಪ್ಯಾಂಟು. ಅದಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಇದು ನೋಡಿ 699 ಕಾಣಿಸ್ತಿದ್ಯಾ, 699. ಇದು ಅಷ್ಟೇ ಶರ್ಟು ತುಂಬ ಇಷ್ಟ ಆಯಿತು, ಹಾಕೊಂಡು ನೋಡಿದೆ ಚೆನ್ನಾಗಿತ್ತು. ಆದರೆ ಇದ್ರದ್ದು ಫೋಟೋ ತಗೊಂಡಿಲ್ಲ, ಮನೆಗೆ ಬಂದು ವೇರ್ ಮಾಡಿದ್ದು. ಅಂದರೆ ಈ ಸೈಜ್ XXL ಇತ್ತಲ್ಲ, ನನಗಾಗುತ್ತೆ ಅಂತ ಇತ್ತು, ಅದಕ್ಕೆ ತೊಗೊಂಡಿದ್ದೀನಿ.
ಮತ್ತು ಇದು ಡ್ರೆಸ್ ಬಂದು ಟ್ರೆಂಡ್ಸಲ್ಲೇ ತೊಗೊಂಡಿದ್ದು ಗೈಸ್. ಟ್ರೆಂಡ್ಸಲ್ಲಿ ನಾನು ಎಷ್ಟೊಂದು ಡ್ರೆಸ್ ತೊಗೊಂಡಿದ್ದೀನಿ, ಆದರೆ ಇಲ್ಲಿ ತೊಗೊಂಡಿಲ್ಲ, ಬೇರೆ ಕಡೆ ತೊಗೊಂಡಿದ್ದೀನಿ. ಚೆನ್ನಾಗಿ ಕಲೆಕ್ಷನ್ ಸಿಗ್ತಿತ್ತು. ಆದರೆ ನಮ್ಮೂರಲ್ಲಿ ಒಂದು ಟ್ರೆಂಡ್ಸ್ ಇದೆ, ಅಲ್ಲಿ ಫಸ್ಟ್ ಟೈಮೇ ಹೋಗಿದ್ದು ನಾನು, ಯಾವತ್ತೂ ಹೋಗಿರಲಿಲ್ಲ. ಆದರೆ ನನಗೆ ಅಷ್ಟೊಂದು ಇಷ್ಟನೇ ಆಗಿಲ್ಲ ಗೈಸ್. ಅಲ್ಲಿ ಟ್ರೆಂಡ್ಸಲ್ಲಿ ಎಲ್ಲ ಒಂಥರ ಹೆಂಗಿತ್ತು ಅಂದರೆ ಎಲ್ಲ ಬೇರೆ ಕಡೆ ತೆಗೆದು ವೇಸ್ಟ್ ಪೀಸಸ್ ಇರ್ತಾವಲ್ಲ ಆ ಥರ ಇತ್ತು ಅಲ್ಲಿ. ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ. ಇದು ಒಂದು ಸುಮ್ಮನೆ ಒಂದು ಡ್ರೆಸ್ಸು, ಎಲ್ಲ ಜೀನ್ಸೇ ತೊಗೊಂಡಿದ್ದೀನಿ, ಒಂದು ಡ್ರೆಸ್ ಇರಲಿ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ಇದು ಚೆನ್ನಾಗಿದೆ, ಇದೂ ಅಷ್ಟೇ ಸಾಫ್ಟ್ ಮೆಟೀರಿಯಲ್ಲು. ಅಂದರೆ ಎಲ್ಲಾದರೂ ಹೋಗಿ ಬರೋಕ್ಕೆ, ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ಆಗುತ್ತೆ ಇದು ಅಂತೇಳ್ಬಿಟ್ಟು ಇದನ್ನೊಂದು ಡ್ರೆಸ್ ತೊಗೊಂಡಿದ್ದೆ. ಇದು ಅದಕ್ಕೆ ಪ್ಯಾಂಟ್, ಇದು ಕಾಂಬೋ ಆಫರ್ಸ್ ಇದೆ ಅಂತ ಹೋಗಿದ್ದು ಗೈಸ್. ಅಂಥ ಆಫರ್ಸು ಇರಲಿಲ್ಲ, ಎಲ್ಲ ನಾರ್ಮಲ್ ರೇಟೇ ಇತ್ತು. ಇದು ಅಷ್ಟೇ 899 ಇದೆ ನೋಡಿ. ಇದು ಲೋವರ್ ಪ್ರೈಸ್ ಅಂತೆ. 899ಗೆ ಇದೊಂದು ಡ್ರೆಸ್ ತೊಗೊಂಡೆ. ಇದು ಚೆನ್ನಾಗಿದೆ, ಕಂಫರ್ಟ್ ಆಗಿದೆ, ಹಾಕ್ಕೊಂಡು ಎಲ್ಲ ಚೆನ್ನಾಗಿದೆ, ಅದಕ್ಕೆ ಇದೊಂದು ಡ್ರೆಸ್ ತೊಗೊಂಡಿದ್ದೀನಿ ಇಷ್ಟೇ ಗೈಸ್ ಇವತ್ತು ತೊಗೊಂಡಿದ್ದು ಬಟ್ಟೆ ಸದ್ಯಕ್ಕೆ. ನನಗೆ ನನ್ನ ಹಸ್ಬೆಂಡಿಗೆ ಒಂದು ಜೊತೆ, ಇನ್ನು ಮಿಕ್ಕಿದ್ದೆಲ್ಲ ನನಗೆ. ನನ್ನ ಮಗಳಿಗೆ ನಾನು ಫಸ್ಟೇ ತೊಗೊಂಡ್ಬಿಟ್ಟಿದ್ದೀನಿ, ಅವಳದು ಆಲ್ರೆಡಿ ಇದ್ದಾವೆ ಬಟ್ಟೆ. ಏನಿಲ್ಲ ಅಂದರೂ ಅವಳದು 5 ಜೊತೆ ಬಟ್ಟೆ ಇದೆ. ಅದಕ್ಕೆ ಅವಳಿಗೇನು ತೊಗೊಳಕ್ಕೆ ಹೋಗಲಿಲ್ಲ, ಬರೀ ನನಗೆ ಮಾತ್ರ ತೊಗೊಂಡಿದ್ದು. ನನಗೆ ಏನಕ್ಕೆ ಅಂತಂದರೆ ಇಷ್ಟೊಂದು ತೊಗೊಂಡಿದ್ದೀನಿ ಅಂತಂದರೆ, ವರ್ಷದಲ್ಲಿ ಒಂದೇ ಒಂದು ಸತಿನೇ ನನ್ನ ಹಸ್ಬೆಂಡ್ ನನಗೆ ಬಟ್ಟೆ ಕೊಡಿಸೋದು. ಯಾಕೆ ಅಂದರೆ ಆವಾಗ ಇದು ಬಂದು ನನ್ನ ಸೀಸನ್ ಅಂತ ಹೇಳ್ಬೋದು. ಈ ಸೀಸನ್ನಲ್ಲಿ ಬಿಟ್ಟರೆ ಮತ್ತೆ ಅವರು ಕೊಡ್ಸೋದು ಕಷ್ಟ. ಬೇರೆ ಟೈಮಲ್ಲಿ ಕೇಳಿದ್ರೆ ಒಂದು ಸ್ವಲ್ಪ ಕೇಳ್ಕೊಬೇಕು, ಕೊಡಿಸು ಪ್ಲೀಸ್ ಪ್ಲೀಸ್ ಅಂತ. ಇವಾಗ ಮಾತ್ರ ನಿನಗೆ ಯಾವ್ದು ಬೇಕೋ ತಗೋ ಅಂತ ಬಾಯಿ ಬಿಟ್ಟು ಹೇಳೋದು ಅಂತಂದರೆ ಅದು ಇವಾಗಲೇ, ಈ ಟೈಮಲ್ಲೇ. ಅದಕ್ಕೆ ನಾನೇ ತೆಗೆಸ್ಕೊಂಬಿಟ್ಟಿದ್ದೀನಿ. ಅಲ್ಲಿ ಹೋಗಿ ಈ ಬಿಲ್ಲೆಲ್ಲ ನೋಡಿಬಿಟ್ಟು ಮುಖನೇ ಚೇಂಜ್ ಆಗೋಗಿತ್ತು ಅವ್ರದ್ದು. ಆದ್ರೂ ನಾನು ಕೊಡ್ಸೋಂಗಿದ್ರೆ ಕೊಡಿಸು, ಇಲ್ಲಾಂದರೆ ಬೇಡ ಅಂತ ಡೈರೆಕ್ಟಾಗಿ ಅಲ್ಲಿ ಹೇಳ್ಬಿಡ್ತೀನಿ. ಕೊಡಿಸಿದ್ರೆ ಕೊಡಿಸು, ಬಿಟ್ಟರೆ ಬಿಡು ಅಂತ. ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ಕೋಪ ಮಾಡ್ಕೊಬಿಡ್ತೀನಿ ಅಂತೇಳ್ಬಿಟ್ಟು ಎಷ್ಟಾದರೂ ಆಗಲಿ ಕೊಡಿಸ್ತಾರೆ. ಅದಕ್ಕೂ ಮುಂಚೆ ಎಲ್ಲನೂ ಏನು ಮಾಡ್ತಿದ್ರು ಅಂದರೆ, ಒಂದು 5,000 ಕೊಟ್ಬಿಟ್ಟು, ನಮ್ಮದು ಏನಂದರೆ ಫೆಬ್ರವರಿಯಲ್ಲಿ ಬರ್ತ್ಡೇ ಬರುತ್ತೆ, ಮಾರ್ಚಲ್ಲಿ ಮದುವೆ ದಿನ ಬರುತ್ತೆ, ಎರಡಕ್ಕೂ ಸೇರಿ 5,000 ಕೊಟ್ಬಿಟ್ಟು ಎರಡಕ್ಕೂ ಬಟ್ಟೆ ತಗೋ ಅಂತ ಕೊಟ್ಬಿಡ್ತಿದ್ರು. ಬಟ್ಟೆ ತೊಗೊಳಕ್ಕಷ್ಟೇ ಒಂದು 5,000 ಕೊಟ್ಬಿಟ್ಟು, ಎರಡಕ್ಕೂ ಸೀರೆ ಆದರೂ ತಗೋ, ಡ್ರೆಸ್ ಆದರೂ ತಗೋ ಅಂತೇಳ್ಬಿಟ್ಟು 5,000 ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿದ್ರು. ಈ ಸತಿ ಏನಾಯಿತು ಅಂದರೆ, ನಾನು ಸರಿ ಟ್ರೆಂಡ್ಸ್ಗೆ ಏನು ಹೇಳಿದ್ರು ಅಂದರೆ, ನೀನು ಹೋಗು ತಗೋ, ಎಷ್ಟಾಗುತ್ತೆ ನೋಡಿಬಿಟ್ಟು ಅಮೌಂಟ್ ಹೇಳು, ನಾನು ಕೊಡಿಸ್ತೀನಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ವಿ ತೊಗೊಳಕ್ಕೆ ಟ್ರೆಂಡ್ಸ್ಗೆ. ಹೋಗಿದ್ರೆ ಅವ್ರಿಗೆ ಅವತ್ತೇ ಬೇಗ ಬಿಟ್ಬಿಟ್ಟಿದ್ರು ಕೆಲಸ. ಸರಿ ಅಂತ ಬಂದರು ಕೆಲಸದಿಂದ, ಬಂದ್ಬಿಟ್ಟು ಜಾಯ್ನ್ ಆದರು ನಮ್ಮ ಜೊತೆನೇ. ಹಂಗೆ ಜಾಯ್ನ್ ಆದರೆ ಟ್ರೆಂಡ್ಸಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಏನು ಇಷ್ಟ ಆಗಿಲ್ಲ. ತಗೋ ಅಂತಂದರು. ನಾನು 1-2 ಎತ್ಕೊಂಡೆ, ನನಗಿಷ್ಟ ಆಗಿದ್ದು 1-2 ತೊಗೊಂಡೆ. ನೋಡಿದ್ರೆ ಅದರಲ್ಲೂ ಆಮೇಲೆ ನನಗೆ ಒಂದು ಸ್ವಲ್ಪ ಏನಂದರೆ, ಮನೆಗೆ ಬರೋವರೆಗೂ ಒಂಥರ, ಮನೆಗೆ ಬಂದಮೇಲೆ ನಂಗೆ ಇಷ್ಟ ಆಗಿಲ್ಲ, ನಂಗೆ ಬೇಡ ಅಂತ ಹೇಳ್ತಾ ಇರ್ತೀನಿ. ಅದಕ್ಕೆ ಏನು ಮಾಡಿದ್ರು, ಅವರು ನನ್ನ ಮುಖ ನೋಡ್ತಾಯಿದ್ರು. ನನಗೆ ಗೊತ್ತಾಗ್ಬಿಡುತ್ತೆ ಅವರಿಗೆ ನನಗೆ ಇಷ್ಟ ಆಯಿತೋ ಇಲ್ವೋ ಅಂತ. ನೋಡ್ತಾಯಿದ್ರು, ನಿನ್ಗೆ ಯಾಕೋ ಇದು ಇಷ್ಟ ಆಗಿಲ್ಲ ಅನಿಸುತ್ತೆ, ನಡಿಬೇಕಾರೆ ಬೇರೆ ಕಡೆ ಹೋಗಂಗಿದ್ರೆ ಹೋಗೋಣ ಅಂತಂದರು. ಸರಿ ಅಂತೇಳ್ಬಿಟ್ಟು ನಾನು ಅಲ್ಲಿ ಒಂದು ಡ್ರೆಸ್ಸನ್ನು ಇನ್ನು ಹೋಗಿದ್ದು ವಾಪಸ್ ಬರೋದು ಹೆಂಗೆ ಅಂತೇಳ್ಬಿಟ್ಟು ಅಷ್ಟೊತ್ತಿಂದ ಶಾಪಿಂಗ್ ಮಾಡಿ ವಾಪಸ್ ಬರೋದು ಏನಕ್ಕೆ ಅಂತೇಳ್ಬಿಟ್ಟು ನಾನು ಅಲ್ಲೊಂದು 4-5 ಡ್ರೆಸ್ ತೊಗೊಂಡಿದ್ದೆ, ಎಲ್ಲ ವಾಪಸ್ ಹಾಕ್ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ. ಇದು ಒಂದು ಆ ಡ್ರೆಸ್ ಮಾತ್ರ ಸ್ವಲ್ಪ ಸಾಫ್ಟ್ ಮೆಟೀರಿಯಲ್ ಇರೋದ್ರಿಂದ ಅದೊಂದು ಡ್ರೆಸ್ಸು, ಅದು ಟೀ ಶರ್ಟ್ ಮಾತ್ರ ಇಷ್ಟ ಆಗಿದ್ದಕ್ಕೆ, ಆ ಶರ್ಟ್ ಇಷ್ಟ ಆಗಿದ್ದಕ್ಕೆ 2 ತೊಗೊಂಡಿದ್ದೆ ಅಷ್ಟೇ. ಅಲ್ಲಿ ತೊಗೊಂಡ್ಬಿಟ್ಟು ಮತ್ತೆ ಝುಡಿಯೋಗೆ ಹೊರಟೋದ್ವಿ ನಾವು. ಝುಡಿಯೋಗೆ ಹೋದರೆ ಅಲ್ಲಿ ಯಾರೋ ಹೇಳಿದ್ರು ಝುಡಿಯೋದಲ್ಲಿ 31st ಗಂಟ ಆಫರ್ಸ್ ಇದೆ ಅಂತ. ಎಂಥ ಆಫರ್ಸು ಇಲ್ಲ ಗೈಸ್, ಅಲ್ಲಿ ಏನೂ ಆಫರ್ಸ್ ಇಲ್ಲ. ನಾರ್ಮಲ್ ಏನು ಪ್ರೈಸ್ ಇದೆಯೋ ಅಷ್ಟೇ, ಆಫರ್ಸ್ ಎಲ್ಲ ಏನೂ ಇಲ್ಲ. ನಂಬ್ಕೊಂಡು ನೀವು ಯಾರೂ ಹೋಗಬೇಡಿ, ಆಫರ್ಸ್ ಇದೆ ಅಂತೇಳ್ಬಿಟ್ಟು. ಆಫರ್ಸು ಇಲ್ಲ, ಮಣ್ಣು ಇಲ್ಲ. ಹೋಗಿ ಅಲ್ಲಿ ಅಂದರೆ ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿದ್ದಾವೆ. ವೆರೈಟಿ ಕಲೆಕ್ಷನ್ಸ್, ಹೊಸ ಕಲೆಕ್ಷನ್ಸ್ ಬಂದಿತ್ತು. ಅದರಲ್ಲೂ ನಾನು ಸಣ್ಣ ಇದ್ದುಬಿಟ್ಟಿದ್ದಿದ್ರೆ ಇನ್ನೊಂದು ಹೇಳ್ಬೇಕಾದ್ರೆ ಇನ್ನೂ ಬೇರೆ ಲೆವೆಲ್ ಶಾಪಿಂಗ್ ಮಾಡ್ತಾಯಿದ್ದೆ. ನನ್ನ ಸೈಜಿಗೆ ಸ್ವಲ್ಪ ಸಿಕ್ಕಿದ್ದೆ ಕಮ್ಮಿ, ಆದರೂ ಇಷ್ಟು ಮಾತ್ರ ಚೆನ್ನಾಗಿರೋವನ್ನ ಎತ್ಕೊಂಡು ಬಂದಿದ್ದೀನಿ. ಸಣ್ಣಗಿರೋರ್ಗಂದ್ರೂ ಸಕ್ಕತ್ತಾಗಿದ್ದಾವೆ ಗೈಸ್. ವೆರೈಟಿ ಡಿಸೈನ್, ಅಂದರೆ ಹಾಕೊಂಡಿದ ತಕ್ಷಣ ಶೇಪ್ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕಲ್ವಾ. ನಾನು ಅದನ್ನ ನೋಡ್ಬಿಟ್ಟು ತೊಗೊಳ್ತೀನಿ. ಬಟ್ಟೆ ಯಾವುದಂದರೆ ಅದು ನನ್ನ ಸೈಜು ಅಂತ ತೊಗೊಳ್ಳಲ್ಲ. ನನ್ನ ಸೈಜ್ ಇದ್ರೂ ಅದನ್ನು ನಾನು ಹಾಕೊಂಡಾಗ ಅದು ಚೆನ್ನಾಗಿರುತ್ತಾ, ನನಗದು ಕಂಫರ್ಟಾಗಿರುತ್ತಾ ಅಂತ ನೋಡಿ ಹುಡುಕಿ ನಾನು ತೊಗೊಳ್ಳೋದು. ಅದರಿಂದ ನಾನು ಇಷ್ಟೇ ತೊಗೊಂಡಿದ್ದೆ ಅದರಲ್ಲಿ.
ಆಮೇಲೆ ಬಿಲ್ ಆಯಿತು. ಬಿಲ್ ಆಗಿದ ತಕ್ಷಣ ಸುಮ್ಮನೆ ಮುಖ ನೋಡ್ತಾಯಿದ್ರು, ಊದಿಸ್ಕೊಂಡು ಬಂದರು. ಏನು ಮಾಡೋಕ್ಕಾಗಲ್ಲ, ವರ್ಷಕ್ಕೆ ಸತಿ ಖರ್ಚು ಮಾಡ್ತೀಯ ಮಾಡು ಅಂತ ಬಿಟ್ಟಿದ್ದೀನಿ. ನೀನು ಗೈಸ್ ನನ್ನ ಬರ್ಡೇಗೆ ಇಷ್ಟು ಶಾಪಿಂಗ್ ಏನಕ್ಕೆ ಅವಶ್ಯಕತೆ ಇತ್ತಾ ಅಂದರೆ ಇತ್ತು. ನನ್ನ ಬರ್ತಡೇಗೆ ಅವರು ಏನಂದರೆ ವರ್ಷಕ್ಕೆ ಒಂದೇ ಸತಿ ನಮ್ಮ ಹಸ್ಬೆಂಡ್ ಬರ್ಡೇ ಕೊಡ್ಸ್ಕೊಬಿಡೋಣ ಅಂತ ಕೊಡ್ಸ್ಕೊಂಡಿದ್ದೀನಿ. ಮತ್ತು ಯಾವಾಗಲೂ ನಾವು ತೊಗೊಳೋದು ಇದ್ದೇ ಇರುತ್ತೆ, ಅವ್ರು ಕೊಡ್ಸೋದು ಇದು. ಅವರು ನನಗೆ ಅಂತ ಖರ್ಚು ಮಾಡೋದು ಗೈಸ್, ವರ್ಷಕ್ಕೆ ಸತಿ ಬಟ್ಟೆ ಖರ್ಚು ಮಾಡ್ತಾರೆ. ಮತ್ತು ಗಿಫ್ಟ್ ಕೊಡ್ತಾ ಇರ್ತಾರೆ ಮಧ್ಯ ಫಂಕ್ಷನ್ಸ್. ಇವಾಗ ನನ್ನ ಬರ್ತಡೇ ಬರಲಿ, ಮದುವೆ ದಿನ ಬರಲಿ, ಮತ್ತು ಏನದು ಲವರ್ಸ್ ಡೇಗೂ ಗಿಫ್ಟ್ ಕೊಡ್ತಾರೆ. ಮತ್ತು ಇನ್ನೇನು ಭೀಮ್ನ ಅಮಾವಾಸ್ಯೆ ಆ ಥರ ಎಲ್ಲ ಗಿಫ್ಟ್ ಕೊಡ್ತಾ ಇರ್ತಾರೆ. ಆ ಗಿಫ್ಟು ಸೈಡ್ಗೆ ಇಟ್ರೂ ನನಗೆ ಅಂತ ಖರ್ಚು ಮಾಡೋದು ಬಟ್ಟೆ, ವರ್ಷಕ್ಕೊಂದ್ಸತಿ ಬಟ್ಟೆ ಕೊಡಿಸ್ತಾರೆ. ಅದು ಬಿಟ್ಟರೆ ನನ್ನ ಫೋನಿಗೆ ಕರೆನ್ಸಿ ಅವರೇ ಹಾಕೋದು. ಅವರು ನನಗೋಸ್ಕರ ಖರ್ಚು ಮಾಡೋದು ಅಂದರೆ, ಮತ್ತು ನನಗೇನೇ ಒಂದು ಕ್ರೀಮ್ ಬೇಕು ಅಂದರು, ಒಂದು ಶಾಂಪೂ ಕಂಡೀಷ್ನರ್ ಬೇಕು ಅಂದರು ಅವರೇ ತಂದುಕೊಡ್ಬೇಕು. ನನ್ನ ಹತ್ರ ಎಷ್ಟೇ ಅಮೌಂಟ್ ಇದ್ದರೂ, ನಾನು ಏನೇ ತೊಗೊಂಡ್ರು ಅಷ್ಟು ಮಾತ್ರ ನಾನು ತೊಗೊಳ್ಳೋದೇ ಇಲ್ಲ. ಅವ್ರು ನನಗೋಸ್ಕರ ಅಷ್ಟು ಖರ್ಚು ಮಾಡ್ತಾರಲ್ವ ಅಂತೇಳ್ಬಿಟ್ಟು ನಾನು ಅದನ್ನು ಯಾವಾಗಲೂ ಅವ್ರಿಗೆ ಇಟ್ಟಿರ್ತೀನಿ. ಶಾಂಪೂ ಆಗಲಿ, ಫೇಸ್ ಕ್ರೀಮೇ ಆಗಲಿ, ಕಂಡೀಷ್ನರ್ ಆಗಲಿ, ಅದೆಲ್ಲ ಅವರೇ ತಂದುಕೊಡ್ಬೇಕು. ನನ್ನ ಫೋನಿಗೆ ಕರೆನ್ಸಿ ಅವರೇ ಹಾಕಬೇಕು. ಫೋನಲ್ಲಿ ಕರೆನ್ಸಿ ಆಗೋಗಿ ಇನ್ಕಮಿಂಗ್ ಕಾಲ್, ಔಟ್ ಗೋಯಿಂಗ್ ಎಲ್ಲ ನಿಂತೋದ್ರೂ ಪರವಾಗಿಲ್ಲ, ನಾನು ಮಾತ್ರ ಕರೆನ್ಸಿ ಹಾಕ್ಸ್ಕೊಳಲ್ಲ ಗೈಸ್, ಅವರೇ ಹಾಕ್ಸ್ಬೇಕು. ಆ ಥರ ಹಠ ಮಾಡ್ತೀನಿ ನಾನು. ಮಾಡ್ತಾರೆ ನನಗೋಸ್ಕರ ಖರ್ಚು. ಪಾಪ ದುಡ್ದಿದ್ರಲ್ಲಿ ಒಂದು ಅರ್ಧ ನನಗೆ ಮಾಡ್ತಾರೆ, ಇನ್ನು ಅರ್ಧ ಮನೆಗೆ ನೋಡ್ತಾರೆ. ಅವರಿಗೆ ಅಂತ ಅವ್ರು ಏನೂ ಮಾಡ್ಕೊಳ್ಳಲ್ಲ, ಅವ್ರಿಗೆ ಅಂತ ಅವ್ರು ಏನೂ ತೊಗೊಳೋದು ಇಲ್ಲ. ಇವಾಗ ಅದು ಒಂದು ಡ್ರೆಸ್ ಕೊಡಿಸಿದ್ನಲ್ವಾ, ಅವರು ಏನೂ ಬೇಡ ಅಂತಂದ್ರು, ಅದು ನಾನೇ ಕೊಡಿಸಿರೋದು ಅವರಿಗೆ. ಇರಲಿ ತಗೋ, ನನ್ನ ಬರ್ತಡೇ ಆದ್ರೇನು ನೀನು ಹಾಕೋ ಅಂತೇಳ್ಬಿಟ್ಟು ಕೊಡಿಸಿದ್ದೀನಿ ಅವರಿಗೆ ಅದೊಂದು ಡ್ರೆಸ್ಸು. ಅವ್ರಿಗೆ ಏನೇ ಬೇಕಂದ್ರೂ ನಾನು ಕೊಡಿಸ್ತೀನಿ, ನನಗೇನು ಬೇಕಂದ್ರೂ ಅವ್ರು ಕೊಡಿಸ್ತಾರೆ ಅಷ್ಟೇ. ಇಬ್ಬರು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೆಯುತ್ತೆ ಜೀವನ. ನಮ್ಮ ಮಧ್ಯೆ ಎಷ್ಟೋ ಹುಳಿ ಹಿಂಡಾಗಿ ಬರ್ತಾರೆ, ಏನೋ ಮಾಡ್ತಾರೆ. ಯಾರು ಏನು ಮಾಡಿದ್ರು ನಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಚೆನ್ನಾಗಿದ್ದೀವಿ. ಓಕೆ, ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತು ಲೈಕ್ ಮಾಡಿಲ್ಲ ನೀವು ಇನ್ನೂ ನನ್ನ ವೀಡಿಯೋ ನೋಡ್ತಾನೆ ಇದ್ದೀರಾ, ಲೈಕ್ ಮಾಡಿ, ಬೇಗ ಲೈಕ್ ಮಾಡಿಬಿಟ್ಟು ಒಂದು ಕಾಮೆಂಟ್, ಹೆಂಗಿದೆ ಬಟ್ಟೆ, ನಿಮ್ಗೆ ಯಾವುದೆಲ್ಲ ಇಷ್ಟ ಆಯಿತು, ಯಾವ ಬಟ್ಟೆ ಇಷ್ಟ ಆಯಿತು ನಿಮಗೆ, ಮತ್ತು ಬಟ್ಟೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತೇಳ್ಬಿಟ್ಟು ಒಂದು ಕಾಮೆಂಟ್ ಮಾಡಿಬಿಡಿ. ಓಕೆ, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್.